ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದಿರ ನಷ್ಟಪ್ರಾಯುಷ ಭದ್ರಶ್ರೀ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭಯತಿನ ಶುಭಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣ ಪರಮಾನಂದಮಾಧು ಶ್ರೀ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮರಾಂಧಸ್ಯ ಜ್ಞಾನಾಗಣಸಲಾಖ್ಯ ಚಕ್ಷುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಶ್ರೀಮತಿ ಕೃಷ್ಣ ಪ್ರಸಾದ ಬುಧಲ ಶ್ರೀಮತಿ ಜಯಪದ ಸ್ವಾಮಿ ನಮೋಸರಂ ತನಗರವತಂ ತನಗರ ಕರಮದರ ನಮೋ ಶ್ರೀಮತಿ ಕೃಷ್ಣ ಪ್ರಸಾದ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ನಮಃ. ನಮಸ್ತೆ ಸರಸ್ವತಿ ದೇವಿಯ ಗೌರವಾಣಿ ಪ್ರಚಾರಿ ನಿರ್ವಿಶೇಷ ಶೂನ್ಯವಾದಿ ಭಾಷಾದೆ ದೇಶಧಾರಣಿ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರದ್ವೈತ ಗದಾಧರ ಶ್ರೀವಾಸದೆ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 9th canto 20 chapter ಪುರುವಂಶ. ಓಕೆ, ಸೊ ಅವರ ವಂಶ ಬಗ್ಗೆ ನಾವು ನೋಡಬೇಕು. ಶುಕದೇವ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ ಕೇಳ್ತಾ ಇದ್ದಾರೆ, ಭರತ ಮಹಾರಾಜ್ ವಂಶಲ್ಲಿ ಬಂದಿರೋರೇ ಪರೀಕ್ಷಿತ್ತು ನೀವು. ಸೊ ಈ ವಂಶ ಬಗ್ಗೆ ಇವಾಗ ನಾವು ಹೇಳ್ತೀನಿ ಕೇಳ್ಕೊಂಡು ಹೇಳ್ತಾ ಇದ್ದಾರೆ. ಅದಾದ್ರು ವಂಶದಲ್ಲಿ ಹುಟ್ಟಿದೆಯೋ, ಮತ್ತೆ ಎಷ್ಟೋ ರಾಜಗಳು ಬಂದಿದ್ದಾರೆ. ಮತ್ತೆ ಆ ವಂಶ ಹಿಂದೆ ಪುರುವಂಶ ಜಾಸ್ತಿ ಬ್ರಾಹ್ಮಣರುಗಳ ವಂಶವೂ ಬಂದಿದೆ. ಸೊ ಅವ್ರ ಬಗ್ಗೆ ಎಲ್ಲ ನಾವು ಹೇಳ್ತೀನಿ ಕೇಳ್ಕೊಂಡು ಹೇಳ್ತಾ ಇದ್ದಾರೆ. ಈ ಪುರುವಂಶ ಇಂದು ಅದಾದ ಈ ಪುರು ಮಹಾರಾಜ್ ಇದಾರಲ್ವಾ. ಸೊ ಯಾಕಂದ್ರೆ ನಾವು ಆಲ್ರೆಡಿ ನೋಡಿದ್ವಿ ಯಯಾದಿ ಮತ್ತೆ ಯಯಾದಿಗೂ ಎಷ್ಟು ಮಕ್ಕಳು, 5 ಮಕ್ಕಳು. ಸೊ ಮತ್ತೆ ಅಲ್ಲಿ 4 ಜನ ಅವ್ರಿಗೂ ಏನ್ ಕೊಟ್ಟಿಲ್ಲ, ಯವನ ಕೊಟ್ಟಿಲ್ಲ. ಆದ್ರೆ ಲಾಸ್ಟ್ ಪುರು ಮಾತ್ರ ಯವನ ಕೊಟ್ಬಿಟ್ಟು ಮುದುಕತನ ಅವ್ರು ಎತ್ಕೊಂಡಿದ್ದಾರೆ. ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ. ಸೊ ಇವಾಗ ಪುರುವಂಶ ಅವರ ವಂಶ ಬಗ್ಗೆ ನಾವು ನೋಡ್ತಾ ಇದೀವಿ. ಆ ಪುರುಗೂ ಜನಮೇಜಯ, ಇವ್ರು ಬೇರೆ ಜನಮೇಜಯ. ಓಕೆ, ಸೊ ಈ ಜನಮೇಜಯ ಹುಟ್ಟಿದ್ದಾರೆ. ಆ ಜನಮೇಜಯನಕ್ಕೂ ಪ್ರಸೀನ್ವಾಣ್ ಅವ್ರು ಹುಟ್ಟಿದ್ದಾರೆ. ಓಕೆ, ಪ್ರಸೀನ್ವಾಣ್ ಪ್ರವೀಣ್. ಸೊ ಮತ್ತೆ ಪ್ರವೀಣ್ ಮನುಷ್ಯು. ಸೊ ಮನುಷ್ಯು ಸಾರುಪತನ್. ಸೊ ಈ ತರ ಅವ್ರ ಮಗ ಇವರು, ಇವ್ರ ಮಗ ಅವರು, ಈ ತರ ಬರ್ತಾ ಇದೆ. ಮತ್ತೆ ಸಾರುಪತ ಅವರ ಮಗ ಸದ್ಯು. ಸದ್ಯು ಪಹುಕವನ್. ಮತ್ತೆ ಪಹುಕವ ಬಂದು ಸಂಯಾತಿ. ಸಂಯಾದಿ ಬಂದು ಅಹಮ್ಯಾತಿ. ಅಹಮ್ಯಾದಿ ಮಗ ರೌದ್ರಾಸ್ವನ್. ಓಕೆ, ಸೊ ಈ ರೌದ್ರಾಸ್ವನ್ಗೂ 10 ಮಕ್ಕಳು ಹುಟ್ಟಿದ್ದಾರೆ. ಆಕ್ಚುಲಿ ಈ ರೌದ್ರಾಸ್ವನ್ ಕೃತಾಸಿನ ಒಂದು ಅಪ್ಸರಸ್ ಜೊತೆ ಸೇರಿ ಅವ್ರಿಗೂ 10 ಮಕ್ಕಳು ಹುಟ್ಟಿದಾರಂತೆ. ಯಾರು ನೋಡೋಣ. ರಿತೇಯು, ಕಶೇಯು, ಸ್ತಂಡಿಲೇಯು, ಕೃತೇಯುಕನ್, ಜಲೇಯು, ಸಂಯದೇಯು, ಧರ್ಮೇಯು, ಸತ್ಯೇಯು, ವಿರದೇಯು, ವಿನೇಯು, ಈ ತರ 10 ಮಕ್ಕಳು ಹುಟ್ಟಿದ್ದಾರೆ. ಸೊ ಇಲ್ಲಿ ಲಾಸ್ಟ್ ಯಾರು ಅಂದ್ರೆ ಈ ವಿನೇಯು. ಓಕೆ, ಈ ತರ ಈ ರೌದ್ರಾಸ್ವನು ಈ ಅಪ್ಸರಸ್ ಜೊತೆ ಸೇರಿ ಈ ತರ ಅದಾದ ಕೃತಾಸಿನ ಅಪ್ಸರಸ್ ಜೊತೆ ಸೇರಿ ಈ ತರ 10 ಮಕ್ಕಳು ಹುಟ್ಟಿದ್ದಾರೆ. ಅಲ್ಲಿ ಫಸ್ಟ್ ಯಾರು ರಿತೇಯು ಅಲ್ವಾ. ಆ ಹೃದಯಕ್ಕೂ ರಂತಿದೇವರನ್ನು ಒಬ್ಬರು ಹುಟ್ಟಿದ್ದಾರೆ. ಆ ರಂತಿದೇವರಿಗೂ 3 ಮಕ್ಕಳು ಹುಟ್ಟಿದ್ದಾರೆ. ಯಾರು? ಸುಮತಿ, ದುರುವನ್. ಇದು ಬೇರೆ ದುರುವನ್. ಆ ಧ್ರುವ ಮಹಾರಾಜಲ್ಲಿ ಇದು ಬೇರೆ. ಯಾಕಂದ್ರೆ ಅದೇ ಹೆಸರಲ್ಲಿ ಎಷ್ಟೋ ಜನಗಳು ಹೆಸರುಗಳು ಇಡ್ತಾರಲ್ವಾ. ನೆಕ್ಸ್ಟ್ ಬಂದು ಅಪ್ರತಿರತನ್. ಓಕೆ, ಸೊ ಈ ತರ 3 ಮಕ್ಕಳು ಹುಟ್ಟಿದ್ದಾರೆ. ಈ ಅಪ್ರತಿರತನ್ ಇದಾರಲ್ವಾ, ಅವ್ರಿಗೂ ಬಂದು ಅವರ ಬಂದು ಕಣ್ವನ್. ಓಕೆ, ಮತ್ತೆ ಕಣ್ವನ್ ಮೇಧಾತಿಥಿ. ಆ ಮೇಧಾತಿಥಿಗೂ ಬಂದು
ಪಿರಸ್ಕಣ್ಣನ್. ಓಕೆ, ಸೊ ಇವರೆಲ್ಲ ಬಂದು ಈ ಪಿರಸ್ಕಣ್ಣನ್ ಇವರೆಲ್ಲ ಇವರ ಪರಂಪರೆ ಎಲ್ಲ ಏನು ಬ್ರಾಹ್ಮಣರುಗಳಾಗ ಆಗಿದ್ದಾರಂತೆ. ಅದೇ ತರ ಈ ರಂದಿ ದೇವರು ಮತ್ತೆ ಅವರ ಫಸ್ಟ್ ಮಗ ಯಾರು ನೋಡಿದೀವಿ, ಸುಮತಿ ಅಲ್ವಾ. ಸೊ ಅವ್ರ ಮಗ ಯಾರು ಅಂದ್ರೆ ರೇಭಿ. ಮತ್ತೆ ರೇಬಿ ಮಗ ಯಾರು ಅಂದ್ರೆ ದುಷ್ಮಂತ. ಸೊ ಅದು ದುಷ್ಯಂತನ ಹೇಳ್ತಾರಲ್ವಾ, ಸೊ ಅವ್ರಿಗೆ ಬಂದು ದುಷ್ಮಂತನು ಹೇಳ್ತಾರೆ. ಸೊ ಒಂದು ಟೈಮು ದುಷ್ಯಂತ್ ಅವರು ಕಾಟಕ್ಕೂ ಬೇಟೆ ಆಡಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಈ ತರ ಹೋಗುವಾಗ ಅಲ್ಲಿ ಒಬ್ಬರನ್ನೇ ಅವರು ಬಂದು ನೋಡ್ತಾರಂತೆ. ಯಾವ ತರ ಇದ್ದಾರೆ, ಅಷ್ಟೊಂದು ಆಕರ್ಷಣವಾಗಿ. ಹರೇ ಕೃಷ್ಣ. ಸೊ ಇಲ್ಲಿ ಅಷ್ಟೊಂದು ಸೌಂದರ್ಯವಾದ ಒಂದು ಒಬ್ಬನೇ ನೋಡ್ತಾರೆ, ಯಾರೋ ದುಷ್ಯಂತು. ಸೊ ನೋಡುವಾಗ ಅಷ್ಟೊಂದು ಆಕರ್ಷಣೆ ಆಗ್ತಾ ಇದೆ. ಏನಪ್ಪ ಇದು ಈ ತರ, ಯಾಕಂದ್ರೆ ಇವರು ನೀರು ಕುಡಿಯನ್ನ, ಯಾಕಂದ್ರೆ ಬಿಸಿಲು ಕಾಲ, ನೀರು ಕುಡಿಯನ್ನ ಅಲ್ಲಿ ಬಂದಿದ್ದಾರೆ. ಅದು ಬಂದು ಕಣ್ವ ಋಷಿ ಆಶ್ರಮ. ಅದು ಇವ್ರನ್ನ ನೋಡಕ್ಕೆ ಏನೋ ರಮಾದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಅಷ್ಟೊಂದು ಸೌಂದರ್ಯವಾಗಿದ್ದಾಳಂತೆ. ಅವಳು ಪ್ರಕಾಶವಾಗಿದೆ, ಅವಳ ಶರೀರ ಅಷ್ಟು ಪ್ರಕಾಶವಾಗಿದೆ, ಅಷ್ಟೊಂದು ಸೌಂದರ್ಯ. ಈ ದುಷ್ಯಂತು ಬಂದು ಅವರು ಸ್ವಲ್ಪ ಸೈನಿಕರ ಜೊತೆಲಿ ಅಲ್ಲಿ ಬಂದಿದ್ದಾರೆ. ಆ ಸೌಂದರ್ಯವಾಗಿ ಇರೋ ಆ ಹೆಂಗಸನ್ನ ನೋಡಿ ಅಷ್ಟು ಆಕರ್ಷಣೆ ಆಯ್ತು. ಇವಾಗ ಅವ್ರಿಗೂ ಬೇಟೆ ಏನೋ ಮೃಗಾರ ಅದು ಬೇಟೆಯಾಡಕ್ಕೆ ಹೋಗಿದಾರಲ್ವಾ, ಸೊ ಅದೆಲ್ಲ ಎಷ್ಟು ಟಯರ್ಡ್ ಇತ್ತು ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ಅಷ್ಟೊಂದು ತಂತ್ರುಸ್ತಾಗಿ ಬಿಟ್ಟಿದ್ದಾರೆ ಇವಳನ್ನ ನೋಡಿದ ಕ್ಷಣ. ಸೊ ಇವಳ್ ನೋಡಿದ ಕ್ಷಣ ಇವಳನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಅವ್ರಿಗೂ ಇಷ್ಟ ಆಯ್ತು. ಸೊ ಇವಾಗ ಅವಳ ಹತ್ರ ಮಾತಾಡ್ತಾರೆ. ಓ ಕಮಲದ ಹೂ ತರ ಕಣ್ಣಿರೋಳೆ ನೋಡಿ. ಯಾರಮ್ಮ ನೀವು, ಯಾಕೆ ಇಲ್ಲಿದ್ಯಾ, ಈ ತರ ಕೇಳ್ಬೇಕಲ್ವಾ. ಆ ತರ ಕೇಳಿಲ್ಲ. ಓ ಕಮಲದ ಹೂ ತರ ಕಣ್ಣಿರೋಳಿ, ಇವು ಸೌಂದರ್ಯ, ಯಾರು ನೀವು, ಯಾರ ಮಗಳು, ಇಲ್ಲಿ ವನಲ್ಲಿ ನಿಮ್ಗೇನ್ ಕೆಲಸ ಇದೆ, ನೀವು ಎಲ್ಲಿಂದ ಬಂದಿದ್ದೀರಾ. ಅಷ್ಟು ಒಂದು ಸ್ವೀಟ್ 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 ಆಗ ಮಾತಾಡ್ತಾನೆ ಯಾರು, ದುಷ್ಯಂತು. ಓ ಸೌಂದರ್ಯ, ನೋಡಕ್ಕೆ ಏನೋ ಕ್ಷತ್ರಿಯ ಮಗಳು ತರ ಕಾಣಿಸ್ತಾ ಇದೆಯಾ. ನನ್ನ ಮನಸ್ಸಕ್ಕೂ ಅನಿಸ್ತಾ ಇದೆ, ಯಾಕಂದ್ರೆ ನಾವೊಂದು ಪುರುವಂಶ, ಅಷ್ಟು ಪರ್ಫೆಕ್ಟು ನಾವಲ್ಲ. ನನ್ನ ಮನಸ್ಸು ಅಧರ್ಮ ಸೈಡೇ ಹೋಗಲ್ಲ. ಅದಕ್ಕೆ ನಾವು ಬಂದು ನಿನ್ನ ನೋಡುವಾಗ ನಮ್ಗೆ ಗೊತ್ತಾಯ್ತು ನೀವು ಬಂದು ಏನೋ ಒಂದು ಕ್ಷತ್ರಿಯ ಹುಡುಕಿ. ಇವಾಗ ಶಕುಂತಲಾ ಹೇಳ್ತಾಳೆ, ನಾನು ಬಂದು ವಿಶ್ವಾಮಿತ್ರರು ಮಗಳು, ನನ್ನ ತಾಯಿ ಮೇನಕಾ. ಯಾಕಂದ್ರೆ ವಿಶ್ವಾಮಿತ್ರರು ತಪಸ್ ಮಾಡುವಾಗ, ಯಾಕಂದ್ರೆ ತಪಸ್ ಮಾಡಿದರೆ ಇಂದ್ರ ಏನ್ ಮಾಡ್ತಾನೆ, ಅವರು ಏನು ಯಾರು ತಪಸ್ ಮಾಡಿದರೋ ಆ ತಪಸ್ಸನ್ನೇ ಭಂಗ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅವಾಗ ಈ ತರ ಮೇನಕಾಣಿ ಕಳಿಸ್ತಾರೆ. ಸೊ ಮೇನಕಾ ಅವರು ಬಂದು ಏನೋ ಡ್ಯಾನ್ಸ್ ಗಿನ್ಸ್ ಮಾಡಿದ ಮೇಲ್ಗಡೆ ಇವರು ಅಷ್ಟೇ ಹೋಯ್ತು ಕತೆ. ಅದಕ್ಕೆ ಮೇನಕಾ ಮೇಲ್ಗಡೆ ಇವ್ರಿಗೆ ಆಸೆ ಬಂದು ಅವರ ಜೊತೆಲಿ ಒಟ್ಟಿಗೆ ಇದ್ದು ಇವಾಗ ಶಕುಂತಲಾ ಹುಟ್ಟಿಬಿಟ್ಟಿದ್ದಾಳೆ. ಹುಟ್ಟಿದ ಮೇಲ್ಗಡೆ ಮೇನಕಾ ಹೋಗ್ಬಿಟ್ಟಿದ್ದಾಳೆ, ಎಲ್ಲಿ, ಸ್ವರ್ಗಕ್ಕೂ ಹೋಗಿಬಿಟ್ಟಿದ್ದಲ್ಲ. ಮತ್ತೆ ಇದೇನಪ್ಪ ಇದು, ನಾವು ಬಂದು ತಪಸ್ ಮಾಡೋ ಋಷಿ ನನ್ನ ತಪಭಂಗ ಮಾಡಿ ಈ ತರ ಒಂದು ಮಹುನಿ ಕೊಟ್ಬಿಟ್ಟು ಹೋಗಿಬಿಟ್ಟಿದ್ದಾಳೇನು. ವಿಶ್ವಾಮಿತ್ರರಿಗೂ ಬೇಜಾರಾಯ್ತು. ಸೊ ಅವರು ಏನ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಬಿಟ್ಬಿಟ್ಟು ಅವರು ಹೋಗ್ಬಿಟ್ಟಿದ್ದಾರೆ. ಸೊ ಕಣ್ವ ಋಷಿ ಓಕೆ ಇವರಿಬ್ಬರಿಗೂ ಹುಟ್ಟಿದ ಮಗುಳು ಇವಳುನು, ಅವರು ಆ ಮಗುಳ್ನಿ ರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಇವರು ನೋಡಿ ಇವಾಗ ಶಕುಂತಲಾ ಯಾವ ತರ ಹುಟ್ಟಿದಾಳೆ ಇಲ್ಲಿ ಹೇಳಿರ್ತಾರೆ. ಸೊ ಆಮೇಲೆ ಏನಾಯ್ತು,
ಅವರು ಬಂದು ಇವಾಗ ದುಷ್ಯಂತ್ ಯಾವ ತರ ಮಾತಾಡಿದಾರೋ ಅದೇ ತರ ಇವಳು ಮಾತಾಡ್ತಾಳೆ. ಓ ಕಮಲದ ಹೂ ಕಣ್ಣೀರೋ ರಾಜ, ದಯವಿಟ್ಟು ಇಲ್ಲಿ ಕೂತ್ಕೊಳ್ಳಿ. ನಿಮ್ಗೂ ನಾವು ಏನು ಹೆಲ್ಪ್ ಮಾಡಬೇಕು, ಏನು ಉಪಚಾರಣೆ ಮಾಡಬೇಕು? ನಮ್ಮ ಹತ್ರ ನೀವಾರ ರೈಸ್ ಇದೆ. ಸೊ ಒನ್ ಟೈಪ್ ಆಫ್ ರೈಸ್ ಅದು. ಸೊ ಅದು ಬಂದು ನೀವು ತಿಂತೀರಾ? ಅದುವೇ ನಮ್ಮ ಹತ್ರ ಇರೋದು, ನೀವು ಸ್ವೀಕಾರ ಮಾಡ್ಕೊಳ್ಳಿ ಹೇಳ್ತಾರೆ. ಆಕ್ಚುಲಿ ನೀವು ನೋಡಿದ್ರೆ ಮಾತಾಜಿ, ಓಕೆ. ಸೊ ಇವರು ಬನ್ನಿ ಕೂತ್ಕೊಳ್ಳಿ, ನಿಮ್ಗೆ ಏನು ಸೇವೆ ಮಾಡಬೇಕು, ಈ ತರ ನಮ್ಮ ಹತ್ರ ರೈಸ್ ಇದೆ ತಿನ್ನಿ ಅವರು ಹೇಳ್ತಾ ಇದ್ದಾರೆ. ದುಷ್ಯಂತು ಓ ಏನೋ ಅಷ್ಟೊಂದು ಸೌಂದರ್ಯವಾಗಿರೋ ಐಬ್ರೋ ಇರೋ ಶಕುಂತಲೆ, ನೀವು ವಿಶ್ವಾಮಿತ್ರರು ಮಗಳಲ್ವಾ, ಅದಕ್ಕೆ ನೀವು ಇಷ್ಟು ಚೆನ್ನಾಗಿ ನಮ್ನಿ ಏನೋ ವೆಲ್ಕಮ್ ಮಾಡ್ತಾ ಇದೀಯ. ಸೊ ನೀವು ಬಂದು ಒಂದು ರಾಜಕುಮಾರಿ ಅಲ್ವಾ, ಯಾಕಂದ್ರೆ ವಿಶ್ವಾಮಿತ್ರ ರಾಜ, ನೀ ರಾಜಕುಮಾರಿ ಅಲ್ವಾ, ನೀವು ಬಂದು ನಿನ್ ಗಂಡನಿ ನೀವೇ ಸ್ವೀಕಾರ ಮಾಡ್ಕೋಬಹುದು, ಅದಾದ್ರು ನೀವೇ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅದದು ಯಾವ ತರ ಮಾತಾಡ್ತಾರೆ ಅಂದ್ರೆ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾவது ನಮ್ನೆ ಸೆಲೆಕ್ಟ್ ಮಾಡಿ, ಆ ತರ ಮಾತಾಡ್ತಾ ಇದ್ದಾರೆ. ಸೊ ಆ ತರ ಮಾತಾಡುವಾಗ ದುಷ್ಯಂತು ಈ ತರ ಶಕುಂತಲ ಮೇಲೆ ಇಷ್ಟ ಆಗಿ, ಮತ್ತೆ ಶಕುಂತಲೆಗೂ ದುಷ್ಯಂತ್ ಮೇಲೆ ಇಷ್ಟ ಆಡಿ, ಈ ತರ ಇಬ್ಬರಿಗೂ ಇಷ್ಟ ಆಗಿ ಆವಾಗನೇ ಅವರು ಗಂಧರ್ವರುಗಳು ಏನ್ ವಿವಾಹ ಮಾಡ್ತಾರன்னு ಗೊತ್ತಲ್ವಾ? ಸೊ ಆ ತರ ಗಂಧರ್ವ ವಿವಾಹ ಮಾಡ್ಕೊಂಡ್ಬಿಡ್ತಾರೆ. ಸೊ ಗಂಧರ್ವ ವಿವಾಹ ಮೇಲೆ ಅವರಿಬ್ಬರು ಒಟ್ಟಗ ಆ ದಿನಲ್ಲಿ ಇರ್ತಾರೆ. ಸೊ ಇರುವಾಗ ಮತ್ತೆ ನೆಕ್ಸ್ಟ್ ಡೇ ದುಷ್ಯಂತು ಹೋಗ್ಬಿಡ್ತಾನೆ. ಸೊ ಆ ಒಂದು ದಿನ ಇದ್ರಲ್ವಾ ಶಕುಂತಲಾಕ್ಕೆ ಇವಾಗ ಅವಳು ಗರ್ಭವತಿ ಆಗ್ಬಿಡ್ತಾಳೆ. ಆದ್ಮೇಲ್ಗಡೆ ಪರ್ಫೆಕ್ಟ್ ಆ ಟೈಮಲ್ಲಿ ಅವಳಿಗೂ ಒಂದು ಮಹಾ ಹುಟ್ಬಿಡ್ತಾನೆ. ಸೊ ಹುಟ್ಟಿದ ಮೇಲ್ಗಡೆ ಇವಾಗ ಯಾವೊಂದು ಮಗು ಹುಟ್ಟಿದ್ರೇನೋ ಆ ಮಗುಗೂ ತಂದೆ ಹೆಸರು ಬೇಕಲ್ವಾ? ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಮತ್ತೆ ಆ ಕಣ್ವ ಋಷಿ ಆ ಮಗುನಿ ಚೆನ್ನಾಗ ನೋಡ್ಕೊಳ್ತಾ ಇದ್ದಾರೆ. ಮತ್ತೆ ಆ ಚಿಕ್ಕ ಮಗು ಅವನೇ ಯಾರು? ಭರದ ಮಹಾರಾಜ್. ಸೊ ಅದಕ್ಕೆ ನಮ್ಮ ದೇಶಕ್ಕೂ ಭಾರತ ದೇಶ అని ಹೆಸರು ಬಂತು. ಸೊ ಭರದ ಅವ್ರು ಬಂದು ಸಿಂಗಾನೇ ಏನೋ ಕಂಟ್ರೋಲ್ ಮಾಡಿ ಆ ಸಿಂಗ ಜೊತೆಲೆ ಆಟಾಡ್ತಾರಂತೆ. ಅಷ್ಟೊಂದು ಪರಾಕ್ರಮಶಾಲಿ, ಅಷ್ಟೊಂದು ಶಕ್ತಿವಂತ ಯಾರು? ಭರದ ಮಹಾರಾಜ್. ಸೊ ಈ ತರ ಪರಾಕ್ರಮಶಾಲಿಯಾಗಿ ಇರೋ ಈ ಭರದನು ಭಗವಂತನ ಒಂದು ಅಂಶ ತರ ಇದ್ದಾನೆ ಅವನು. ಓಕೆ, ಮತ್ತೆ ನಾವು ಗಂಡನ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡೋಣ ಇವಳು ಹೋಗ್ತಾಳೆ. ಆದ್ರೆ ಅವನು ಶಕುಂತಲ ಮತ್ತೆ ಭರದ ಮಹಾರಾಜ್ ಚಿಕ್ಕ ಮಹು ಇಬ್ಬರನ್ನೇ ಅಕ್ಸೆಪ್ಟೇ ಮಾಡಿಲ್ಲ. ಇವನು ಅಕ್ಸೆಪ್ಟ್ ಮಾಡಿಲ್ಲ. ಆವಾಗ ಆಕಾಶವಾಣಿ ಹೇಳ್ತಾ ಇದ್ದಂತೆ, ಓ ದುಷ್ಯಂತ್, ಇವಳು ನಿನ್ನ ಹೆಂಡತಿ, ಮತ್ತೆ ಆ ಮಹು ನಿಮ್ಗೆ ಹುಟ್ಟಿದ ಮಗ ಆಕಾಶವಾಣಿ ಹೇಳ್ತಾ ಇದೆ ಅಂತೆ, ನೀವು ಇಬ್ಬರನ್ನೇ ಸ್ವೀಕಾರ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಒಂದು ಮಗ ಹುಟ್ಟುತ್ತಾನಂದ್ರೆ ಅವನು ತಂದೆನ ಒಂದು ಅಂಶ ಅಂತೆ ಅವನು. ಮತ್ತೆ ಸೊ ಆ ಮಹಾನಿ ರಕ್ಷಣೆ ಮಾಡೋದು ನಿನ್ ಕರ್ತವ್ಯ. ಓಕೆ, ಮತ್ತೆ ಇಲ್ಲಿ ಬಂದು ಒಂದೇ ನಿಮಿಷ.